ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಿನ್ನೆ ನೋಡಿದ್ರೆ ಅಷ್ಟೊತ್ತಿನಲ್ಲಿ ಕೆಲ್ಸಕ್ಕೆ ಹೋಗಿ ಆರೋಗ್ಯ ಕೆಡಿಸ್ಕೊಂಡು ಬಂದ್ರಿ. ಈಗ ನೋಡಿದ್ರೆ ಬೆಚ್ಚ ಬೀಳ್ತಾ ಇದ್ದೀರಾ. ಏನಾಯ್ತು? ನನ್ನ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಪ್ರಾಣನೇ ಬಿಡೋಕೆ ನಾನು ಮುಂದಾಗಿದ್ದೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳಿ? ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತ್ರಿ? ಏನೂ ಇಲ್ಲ, ಒಂದು ಕೆಟ್ಟ ಕನಸು ಬಿದ್ದಿತ್ತು. ಇವತ್ತು ಹಬ್ಬ, ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಏನೇ ಕೆಟ್ಟದಿದ್ರು ಎಲ್ಲ ಹೋಗುತ್ತೆ. ಇನ್ಮೇಲೆ ರಾತ್ರಿ ಹೊತ್ತು ಡ್ಯೂಟಿಗೆಲ್ಲ ನೀವು ಹೋಗೋದು ಬೇಡ. ನಿಮಗೆ ಆರೋಗ್ಯ ಸರಿ ಇಲ್ಲ. ಈ ವಿಷಯನ ಸಾಹೇಬ್ರಿಗೆ ಹೇಳ್ಬಿಡಿ. ನರಸಿಂಹ ಏನು ಮಾಡ್ತಿದ್ದಾನೆ? ಅವನು ಮನೆಯಲ್ಲಿಲ್ಲ, ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾನೆ. ಅಲ್ಲ ರೀ, ಮಗಳು ಮನೆಗೆ ಬಂದಿದ್ದಾಳೆ, ಅವಳ ಬಗ್ಗೆ ವಿಚಾರಿಸ್ಕೊಳ್ದೆ ಮಗನ ಬಗ್ಗೆನೇ ಕೇಳ್ತಿದ್ದೀರಲ್ಲ, ನನಗದೇ ಆಶ್ಚರ್ಯ. ಆಗಲ್ಲ, ದೀಪನ ಬಗ್ಗೆ ನನಗೆ ನಂಬಿಕೆ ಇದೆ. ಅವಳು ಎಲ್ಲಿದ್ಲು ಜಯಿಸ್ತಾಳೆ. ಆದರೆ ನರಸಿಂಹ ಆಗಲ್ಲ. ಅಂದ್ರೆ ಅವನಿಗೆ ಜಯಿಸಕ್ಕಾಗಲ್ಲ ಅಂತಿದ್ದೀರಾ? ಆಗಲ್ಲ, ಕಷ್ಟದ ಪರಿಸ್ಥಿತಿನ ಅವನ ಕೈಯಲ್ಲಿ ಎದುರಿಸೋದು ಕಷ್ಟ ಅಂತ. ಅವನಲ್ಲಿ ಹಠ ಛಲ ಎಲ್ಲ ಇದೆ, ಆದರೆ ಅವನಿಗೆ ಬೆನ್ನೆಲುಬಾಗಿ ಅವನ ಹಿಂದೆ ಯಾರಾದರೂ ನಿಲ್ಲಬೇಕು. ದೀಪ ಆಗಲ್ಲ, ಎಂಥ ಕಷ್ಟ ಇದ್ರೂ ಒಬ್ಬಳೇ ಎದುರಿಸ್ತಾಳೆ. ಅದು ನಿಜ ರೀ. ಚಿಕ್ಕ ವಯಸ್ಸಿಂದನೂ ಅವಳಿಗೆ ಒಬ್ಬಳೇ ಓಡಾಡಿ ಅಭ್ಯಾಸ ಇದೆ. ಅಳಿಯಂದ್ರು ಬಂದಿದ್ರ? ಇಲ್ಲ, ಅವ್ರಿಗೇನೋ ತುಂಬ ಕೆಲಸ, ಅವ್ರು ಬರೋಕ್ಕಾಗಲ್ಲ ಅಂತ ದೀಪನೇ ಹೇಳಿದ್ಲಲ್ಲ. ನಿನ್ನೆ ನರಸಿಂಹ ಒಬ್ಬನೇ ನನ್ನನ್ನು ಮನೆಗೆ ಕರ್ಕೊಂಡ್ಬಂದ. ಹೌದು ರೀ, ಅವನೊಬ್ಬನೇ ಕರ್ಕೊಂಡು ಬಂದಿದ್ದು. ಅಷ್ಟೊತ್ತಿನಲ್ಲಿ ನರಸಿಂಹ ನಾನಿದ್ದ ಜಾಗಕ್ಕೆ ಯಾಕೆ ಬಂದ ಅದನ್ನು ತಿಳ್ಕೋಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸರಿ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಪೂಜೆಗೆ ರೆಡಿ ಮಾಡ್ತೀನಿ ನಾನು. ತುಂಬ ಸುಸ್ತಾಗ್ತಿದೆಯೇನ್ರಿ? ಸ್ವಲ್ಪ. ನೋಡು ಪೊಲೀಸಪ್ಪ, ಇನ್ಮೇಲಿಂದ ನಿನ್ನ ಮನೇಲಿ ಯಾವ ಕೆಲಸನೂ ಮಾಡಬಾರ್ದು. ಸ್ಟೇಷನ್ಗೆ ಹೋಗ್ಬೇಕು, ವಾಪಸ್ ಬರಬೇಕು ಅಷ್ಟೆ. ನಾನಿಲ್ಲಿರ್ತೀನಲ್ವಾ, ನಿನ್ನ ಆರೋಗ್ಯನ ಜೋಪಾನವಾಗಿ ನೋಡ್ಕೊತೀನಿ. ಲೇ ದೀಪ, ಏನೇ ಹೇಳ್ತಿದ್ಯಾ? ಇಲ್ಲೇ ಇರ್ತೀನಿ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಅಂದ್ರೆ ನಿನ್ ಗಂಡನ ಮನೆಗೆ ಹೋಗಲ್ವಾ ವಾಪಸ್ ನೀನು? ಹಾಗಲ್ಲ ಅತ್ತೆ, ನಾನಿಲ್ಲಿರೋ ಇಷ್ಟು ದಿನ ಪೊಲೀಸಪ್ಪನ ಜೋಪಾನವಾಗಿ ನೋಡ್ಕೋತೀನಿ ಅಂತಂದೆ. ಅಂದ್ರೆ ನಾನು ಅದಕ್ಕೆ ನಿಮ್ಮಪ್ಪನ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹಾಗಲ್ಲ ಅತ್ತೆ. ಭುಜ, ದೀಪ ಮಾತನ್ನ ಯಾಕೆ ಆ ಥರ ತಪ್ಪರ್ಥ ಮಾಡ್ಕೊತೀಯಾ? ಆಯ್ತು ಬಿಡು. ಈಗ ನೋಡಿ ಸ್ಟೇಷನ್ಗೆ. ನಿನ್ನಪ್ಪನ ಕೊಲ್ಸೋದಕ್ಕೆ ನಾನ್ ಸುಪಾರಿ ಅಂತ ಕೊಟ್ಟಿಲ್ಲಪ್ಪ. ನನ್ ಮಾತು ನಂಬಪ್ಪ ನರಸಿಂಹ. ಅಣ್ಣ 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 ಪ್ಲೀಸ್ ಪ್ಲೀಸ್, ಸಾಹೇಬ್ರದ್ದೇನು ತಪ್ಪಿಲ್ಲ ಅಣ್ಣ. ಏಯ್ ಹೇಳ, ನಮ್ಮಪ್ಪನ ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ದಾರೋ? ಅಪ್ಪ ಜಯರಾಮ್ ಅವ್ರೆ, ದೀಪ, ಏನೇ ನಿಂದು ಗೋಳು? ಏನತ್ತೆ? ಹೇಳ್ದಂಗೆ ನಿನ್ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣೆ ದೀಪ, ನಿನ್ ಗಂಡ ನಿನ್ನ ಯಾವತ್ತೂ ಒಬ್ಬಳನ್ನ ಕಳ್ಸಿಲ್ಲ,
ಇಷ್ಟ ದಿನ ಬಿಟ್ಟು ಇರ್ಲಿಲ್ಲ. ಅದ್ ಹೇಗೆ ನೀನೊಬ್ಬಳೇ ಕಳ್ಸಿದ್ದಾರೆ? ಲೇ ದೀಪಾ, ನಿನ್ ಗಂಡನ್ ಮನೇಲಿ ಜಗಳ ಗಿಗಳ ಆಡ್ಕೊಂಡು ಮನೆಗೇನೆ ಬಿಟ್ಟು ಬಂದ್ಬಿಟ್ಟಿಯೇನೆ? ಅಲ್ಲ, ಯಾಕೆ ಹಿಂಗ್ ಕೇಳ್ತಿದ್ದೀನಿ ಅಂದ್ರೆ, ನೀನ್ ನಿನ್ ಗಂಡನ್ ಮನೆಯಿಂದ ಬಂದಾಗಿಂದ ನಿನ್ ಗಂಡನ್ ಮನೆ ಕಡೆಯಿಂದ ಒಬ್ರು ಒಂದ್ ಫೋನು ಮಾಡ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಅದು ಅಲ್ದೆ ನೀನ್ ಬಂದಾಗಿಂದ ಹ್ಯಾಕ್ ಮೋರೆ ಹಾಕೊಂಡೇ ಇದೀಯ. ಆ ಥರ ಏನಾಗಿಲ್ಲ ಅತ್ತೆ. ಸುಮ್ಮನೆ ನನ್ನ ಹಸ್ಬೆಂಡ್ ಮನೆಯವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಆಯ್ತು ಆಯ್ತು ಕಣೆ, ಏನೋ ಅನ್ಸಿತ್ ಕೇಳ್ದೆ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಲೇ ದೀಪಾ, ನಾನು ಈ ತರ ನಿನ್ನ ಹತ್ರ ಕೇಳ್ದೆ ಅಂತ ಅಣ್ಣಂಗ್ ಮಾತ್ರ ಹೇಳ್ಬೇಡ ಕಣೆ. ಹುಷಾರಿಲ್ದೆ ಇದ್ರು ಎದ್ದು ಬಂದು ಎದೆಗೆ ಒದ್ಬಿಡ್ತಾನೆ, ಪ್ಲೀಸ್. ಆ ಬಿನ್ಗೆ ಕೊಡು, ನಾನೇ ಒರ್ಸ್ಕೋತೀನಿ. ಪರವಾಗಿಲ್ಲ ಅತ್ತೆ, ನಾನೇ ಒರೆಸ್ತೇನೆ. ಅಚ್ಚುಗೇನಾರು ಫೋನ್ ಮಾಡಿ ಹೇಳ. ಅವಳು ತಾನೇ ಏನು ಹೇಳ್ತಾಳೆ? ದೀಪ ಸಿಗ್ಲಿಲ್ವಾ ಅಂತ ಅವಳು ಗಾಬರಿ ಆಗ್ತಾಳೆ. ಅಪ್ಪನಿಗೆ ವಿಷಯದ ಬಗ್ಗೆ ಹೇಳೋದು ಒಳ್ಳೇದನ್ಸುತ್ತೆ. ಹಲೋ ಅಪ್ಪ, ನಾನೇ ಈಗ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ನೀನು ನನ್ನ ಕಣ್ಣು ಮುಂದೆನೆ ಕಷ್ಟಪಡ್ತಿರೋದನ್ನು ನೋಡಿ ನಾನು ಹೇಗಪ್ಪ ಸುಮ್ಮನೆ ಇರಲಿ? ನೀನು ನನಗೆ ಕಾಣಿಸ್ತಿದ್ಯಾ, ಏನು ಮಾಡ್ತಿದ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ನಿನ್ನ ಸಹಾಯಕ್ಕೆ ಅಂತ ನಾನು ಬಂದಿದ್ದೀನಿ. ಮಿಸ್ ಮಾಡ್ಕೊಂಡಪ್ಪ. ನನಗೆ ಗೊತ್ತು ಕಣೋ, ಮನುಷ್ಯ ಯಾರನ್ನಾದ್ರೂ ಕಳ್ಕೊಂಡಾಗ್ಲೇ ಕಣೋ ಅವ್ರಿಗೆ ಯಾರಾದ್ರೂ ಒಬ್ರು ಬೇಕು ಅನ್ಸೋದು. ಯೋಚನೆ ಮಾಡಬೇಡ ಮಗನೇ, ನಿನ್ನ ಬೆನ್ನೆಲುಬಾಗಿ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಪ್ಪ. ನೀನು ಇಲ್ಲಿಗೆ ಬಂದಿರೋ ಕೆಲಸ ಏನಾಯ್ತು ಅಂತ ನಾನು ನಿನ್ನನ್ನು ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ನೀನು ಈಗಲೂ ಹುಡುಕಾಟದಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಅಲ್ಲಪ್ಪ, ಎಷ್ಟು ದಿನ ಅಂತ ಈಗ ಹುಡುಕಾಡ್ತಾನೆ ಇರ್ತೀಯ? ನಾನು ಅನ್ಕೊಂಡಿದ್ದು ಸಿಗೋವರೆಗೂ. ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆನೇ ಜೀವನ ಅಲ್ವಪ್ಪ. ಹೌದು, ಆದ್ರೆ ಕೆಲವೊಂದ್ಸಲ ನಮ್ಮ ನಂಬಿಕೆನೇ ನಮಗೆ ಕೈ ಕೊಡುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಎಲ್ಲ ಸಂದರ್ಭದಲ್ಲೂ ನಂಬಿಕೆ ನಮ್ಮ ಕೈ ಕೊಡೋದಿಲ್ಲ. ಕೆಲವೊಂದು ಸರ್ತಿ ಆ ನಂಬಿಕೆನೇ ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತೆ.